ಡಾಕ್ಟರ್ ಅರುಣ್ ಕುಮಾರ್ ಬಡಿಶೇಷಿ ಸರ್ ಅಂತೇಳಿ ಇವರು ಪ್ಲಾಸ್ಟಿಕ್ ಸರ್ಜನ್ ಆಗಿದ್ರು. ಈ ಶ್ರೀ ಗಣೇಶ್ ನರ್ಸಿಂಗ್ ಸ್ವಲ್ಪ ಜೂಮ್ ಮಾಡಿ ನೋಡ್ಕೊಂಡ್ಬಿಟ್ರೆ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಮಸಾಲೆ ಪದಾರ್ಥ. ಕರ್ನಾಟಕ ರತ್ನ ರಾಜ್ಕುಮಾರ್ ಅವ್ರ ಬಗ್ಗೆ ನೋಡಿ, ಗೋಧಿ, ಸಾಸಿವೆ, ಜೀರಿಗೆ, ಕುಸುಬಿ ಇಂತಹ ಪದಾರ್ಥಗಳ ಮತ್ತೆ ಹಂಗೆ ಇವು ನೋಡ್ರಿ ಒಬ್ಬ ರೈತ ಮತ್ತು ಹಾಗೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿರಿ, ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಯೂಸ್ಫುಲ್ ಆಗಿರುವಂತಹ ವ್ಲಾಗ್ನ ಮಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಏನು ಹೆಂಗೆ ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ನನ್ನ ಹತ್ರ ಒಬ್ಬ ಸರ್ ಇದ್ದಾರೆ. ಆ ಸರ್ ಮುಖಾಂತರ ನಿಮಗೆ ಇದನ್ನೆಲ್ಲನೂ ತಿಳಿಸ್ಕೊಡ್ತೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ, ಲೈಕ್, ಶೇರ್, ಕಮೆಂಟ್ ತಪ್ಪದೆ ಮಾಡಿ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡೇ ಬಿಡೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅನಿಲ್ ಕುಮಾರ್ ಅಂತೇಳಿ. ಹೌದಾ? ನಮಗೆ ಸ್ವಲ್ಪ ಈ ಒಂದು ಆರ್ಟ್ ಗ್ಯಾಲರಿ ಬಗ್ಗೆ ತಿಳಿಸಿಕೊಡ್ತೀರಾ ನಮಗೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಖಂಡಿತ ತಿಳಿಸ್ಕೊಡ್ತೇನೆ. ಇವರು ಡಾಕ್ಟರ್ ಅರುಣ್ ಕುಮಾರ್ ಬಡಿಶೇಷಿ ಸರ್ ಅಂತೇಳಿ ಇವರು ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದರು. ಈ ಶ್ರೀ ಗಣೇಶ್ ನರ್ಸಿಂಗ್ ಹೋಮ್ ಏನಿದೆಯಲ್ಲ, ಅವರು ವೈದ್ಯರು. ಸೊ ಇವರು ಪ್ಲಾಸ್ಟಿಕ್ ಸರ್ಜನ್ ಸರ್. ಇವ್ರಿಗೂ ಸಕಲ ಕಲಾ ವಲ್ಲಭರಾಗಿರು. ಒಂದು ಸಂಗೀತ ಆಗಲಿ ಮತ್ತು ಚಿತ್ರಕಲೆ ಆಗಲಿ ಇವರು ಎತ್ತಿದ ಕೈ. ಒಳ್ಳೆ ಸರ್ಜನ್ ಆಗಿದ್ದರು. ಅದ್ರ ಜೊತೆಗೆ ಇವರು ಜನರಿಗೋಸ್ಕರ ಒಪಿಡಿಗೆ ಬರೀ 30 ರೂಪಾಯಿಗೆ ಒಪಿಡಿ ನೋಡ್ತಿದ್ರು, ಜನಸೇವೆಯನ್ನು ಮಾಡ್ತಾಯಿದ್ರು. ಇಂತಿಷ್ಟು ಅದಲ್ಲದೆ ಈಗ ಅವರ ಕುಟುಂಬಸ್ಥರು, ಈಗ ಡಾಕ್ಟರ್ ಅರುಣ್ ಕುಮಾರ್ ಬಡಿಶೇಷಿ ಸರ್ ಅವರ ಕುಟುಂಬಸ್ಥರು ಏನು ಮಾಡಿದ್ದಾರೆ, ಅವರ ತಂದೆಯ ಸ್ಮಾರಕವಾಗಿ, ಅವರ ತಂದೆಯ ನೆನಪಿಗಾಗಿ ಈ ಒಂದು ಆರ್ಟ್ ಗ್ಯಾಲರಿಯನ್ನು ಶ್ರೀ ಗಣೇಶ್ ನರ್ಸಿಂಗ್ ಹೋಮ್ ಫಸ್ಟ್ ಫ್ಲೋರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರೆಲ್ಲ ಔಟ್ ಆಫ್ ಅಮೇರಿಕಾದಲ್ಲಿ ಇರ್ತಾರೆ. ಅವರು ಈ ಆರ್ಟ್ ಗ್ಯಾಲರಿಯನ್ನು ನಿರ್ಮಾಣ ಮಾಡಿ ಜನರಿಗೆ ಇದನ್ನು ಸಾಹಿತ್ಯ ಮತ್ತು ಇದು ಚಿತ್ರಕಲೆ ಪ್ರದರ್ಶನಕ್ಕೆ ಇಟ್ಟು ಅವರಿಗೆ ಒಂದು ಅಭಿರುಚಿಯನ್ನು ಮೂಡಿಸಲಿ ಅನ್ನೋ ಉದ್ದೇಶದಿಂದ ಈ ಚಿತ್ರಕಲೆ ಪ್ರದರ್ಶನವನ್ನು ಮಾಡಿದ್ದಾರೆ. ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಆಲ್ಮೋಸ್ಟ್ ಆಲ್ ಅವ್ರು ಬರೆದಿದ್ದು ಬರೀ ಸ್ಕೆಚ್ ಪೆನ್ ಅಂತ ಬರೆದಿದ್ದೆ ಬಹಳಷ್ಟು ಅದಾವ. ಸೀಸ್ ಪೆನ್ಸಿಲ್ ಅಂತ ಏನು ಬರೀತಾರಲ್ಲ ಅದಕ್ಕಿಂತ ಸ್ಕೆಚ್ ಪೆನ್ ಅಂತ ಬರೆದಿದ್ದಾರೆ. ಇವೆಲ್ಲ ತನ್ನ ಕೈಲಿಂತ ಅಂದರೆ ಬಿಡುವಿನ ಸಮಯದಲ್ಲಿ ಅವರು ಇದನ್ನು ಮಾಡಿದ್ದಾರೆ. ಈಗ ನೀವು ನೋಡ್ತಿರ್ಬೋದು, ಈಗ ಅರುಣ್ ಕುಮಾರ್ ಬಡಿಶೇಷಿ ಸರ್ ಅವರ ಪೂಜ್ಯ ತಂದೆಯವರು, ಅವರ ತಾಯಿಯವರು, ಪೂಜನೀಯ ತಾಯಿಯವರು, ತಂದೆ ಮತ್ತು ತಾಯಿ ಅವರ ಫೋಟೋಗಳನ್ನು ಮೊದಲಿಗೆ ನಾವು ಪ್ರದರ್ಶನಕ್ಕೆ ಅಂತ ಇಟ್ಟಿದ್ದೀವಿ. ಅದು ಬರ್ತಾ ಇಲ್ಲಿ ನೋಡ್ರಿ, ನೀವು ಇಲ್ಲಿ ನಮ್ಮ ಸರ್ ಈಗ ಅರುಣ್ ಕುಮಾರ್ ಬಡಿಶೇಷಿ ಸರ್ ಈ ರೀತಿ ಚಿತ್ರಣವನ್ನು ಮಾಡ್ತಾ ಇದ್ರು. ನೀವು ನೋಡ್ಕೋಬಹುದು ಬಿಡುವಿನ ಸಮಯದಲ್ಲಿ. ಈಗ ನೋಡಿ, ನೀವು ಸ್ಕ್ರಬ್ ಬೈಕೊಂಡಿದ್ದಾರೆ ಸರ್. ಅವರು ಯಾವಾಗ ಹಿಂಗೆ OT ಮುಗಿದ ನಂತರ ಇದನ್ನು ಮಾಡ್ತಾ ಇದ್ರು ಅವರು. ನೀವು ಬಿಡುವಿನ ಸಮಯದಲ್ಲಿ ನೋಡ್ಕೋಬಹುದು. ಈ ಕಡೆ ಬನ್ನಿ. ಬರ್ತಾ ನೀವು ನೋಡ್ಬೋದು. ಅದ್ರ ಬಗ್ಗೆ ಡಿಸ್ಪ್ಲೇ ಮಾಡಿದ್ದೀವಿ ನಾವು. ಅವರು ಏನು, ಈಗ ಅವ್ರ ತಂದೆ ಹೆಸರು, ತಂದೆ ತಾಯಿ ಹೆಸರು ಬಗ್ಗೆ ಡೀಟೇಲ್ಸ್ ಆಗಿ ನಾವು ಮೆನ್ಷನ್ ಮಾಡಿದ್ದೀವಿ. ಅವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಸಹ ನಾವು ನೋಡ್ಬೋದು. ಈಗ ಇದು ಇನ್ನೊಂದು ಸ್ವಲ್ಪ ಅಂದ್ರೆ, ಇದು ಹಂಪಿಯ ರಥ. ಇದು ರಥವನ್ನ ನೀವು ನೋಡ್ಬೋದು. ಕಲ್ಲಿನ ರಥ ಅಂತ, ಹಂಪಿ ಕಲ್ಲಿನ ರಥ ಅಂತ ನಾವೇನು ಕರಿತೀವಲ್ಲ, ಅದನ್ನ ನೀವು ಸ್ವಲ್ಪ ಜೂಮ್ ಮಾಡಿ ನೋಡ್ಕೊಂಡ್ಬಿಟ್ರೆ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಮಸಾಲೆ ಪದಾರ್ಥಗಳಂತ ನಾವೇನು ಕರಿತೀವಲ್ಲ, ಜೀರಿಗೆ, ಸಾಸಿವೆ ಅಂತ, ಬೇಳೆ ಇಂಥವೆಲ್ಲ ತೆಗೆದುಕೊಂಡು ಅತಿ ಸೂಕ್ಷ್ಮವಾಗಿ ಇದನ್ನ ಪೇಂಟ್ ಮಾಡಿರ್ಬೋದು, ಅಥವಾ ಇದನ್ನು ನೀವು ಚಿತ್ರೀಕರಿಸಿದ್ದನ್ನು ನೀವು ನೋಡ್ತಾ ಇದ್ದೀರಿ. ನೀವು ಇಲ್ಲಿಗೆ ಬಂದು ನೋಡಿದ್ರೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬನ್ರಿ ಸರ್. ಸೊ ನೋಡ್ರಿ, ಇದನ್ನ ಹತ್ರದಿಂದ ನೋಡಿದ ತಕ್ಷಣ ಗೊತ್ತಾಗಲ್ಲ, ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಎಲ್ಲ ಒಂದು ಕಾಳುಗಳಿಂದ ಇದನ್ನ ಡೆಕೋರೇಟ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಪೇಷನ್ಸ್, ಒಂದು ಇದಕ್ಕೆ ನಾವು ಮೆಚ್ಚಲೇಬೇಕು. ಬಂದು ನೀವು ನೋಡ್ಲೇಬೇಕು. ನೋಡ್ರಿ, ಪ್ರತಿಯೊಂದು ಕಾಳು ಇದಾವೆ. ಅಷ್ಟೇ ಅಲ್ಲ, ನೀವು ಒಂದು ನೋಡ್ರಿ, ಒಂದು ಸಾಸಿವೆ ಕಾಳು ಸಹಿತ ಕೈಯಾಗಿ ಇಟ್ಕೊಂಡ್ರೆ ಜಾರ್ ಬೀಳ್ತಾವ. ಅಂತದ್ರಾಗ ಇಷ್ಟು ಸೂಕ್ಷ್ಮವಾಗಿ ಹಚ್ಚಿಸೋದಂದ್ರೆ ಅದು ಸುಲಭದ ಮಾತಲ್ಲ. ಅಂದ್ರೂ ಅವ್ರಿಗೆ ಅಷ್ಟು ಪೇಷನ್ಸ್ ಇತ್ತು. ಆ ಪೇಷನ್ಸ್ಲಿಂತ ಇದೆಲ್ಲ ಸಾಧ್ಯ ಆಗಿದೆಯೇ, ಇದ ಮುಂದೆ ನೋಡ್ಕೊತ ಹೋಗೋಣ. ಮತ್ತೆ ಇದರಲ್ಲಿ ಏನೇನಿದೆ ಅಂತ ಹೇಳೋದಾದ್ರೆ ನೋಡ್ರಿ, ಅಕ್ಕಿ, ಗೋಧಿ, ಎಳ್ಳು, ಮತ್ತೆ ಜೀರಿಗೆ, ಸಾಬುದಾನಿ ಕಾಳು,
ಮತ್ತೆ ಇನ್ನು ಏನೇನೋ ಮುಂತಾದ ಹಲವಾರು ದವಸ ಧಾನ್ಯಗಳಿಂದ ಬೀಜಗಳು ಈಗ ನಾವು ಸಾಧಾರಣವಾಗಿ ಬೀಜಗಳು ಸಹಿತ ಇದನ್ನ ಉಪಯೋಗ ಮಾಡಿದ್ದಾರೆ. ಗಿಡ ಬಳ್ಳಿಗಳಿಗೆ ನಾವು ಏನು ಬೀಜಗಳನ್ನ ಬಳಸ್ತೀವಿ ಇದೆಲ್ಲ ಅವು ಹೊಂಗೆ ಮರ ಬೀಜ ಆಗಿರ್ಬೋದು ಅಥವಾ ಇಂಥವೆಲ್ಲ ಬಹಳಷ್ಟು ರೀತಿಯಿಂದ ಬೀಜಗಳು ಈಗ ತೊಗರಿ ಬೇಳೆ ಮತ್ತು ಇಂಥವೆಲ್ಲ ನೋಡ್ತಾ ಇದ್ರಿ ಇಲ್ಲಿ ಚಿತ್ರಣದಲ್ಲಿ. ಅಷ್ಟು ನೀವು ಫೋಟೋನಲ್ಲಿ ಕಾಣುವುದು, ನೀವು ಬಂದು ನೋಡ್ಕೊಂಡ್ರೆ ನೋಡಿ ತುಂಬಾ ಖುಷಿ ಆಯ್ತು ಈ ಒಂದು ಚಿತ್ರಣ. ಅದು ಅಷ್ಟೇ ಅಲ್ಲ, ಈಗ ಮುಂದೆ ಬೆಳೆದಿರ್ತಕ್ಕಂಥವು ನೀವು ನೋಡ್ಬೋದು. ಈ ಕಡೆ ಆಕ್ಟ್ರೆಸ್ ಅಂತ ಕರಿತೀವಲ್ಲ ಅವ್ರದ್ದು ಚಿತ್ರಣಗಳು. ಸೊ ಇದು ಯಾರು ತೆಲುಗು ಆಕ್ಟ್ರೆಸ್ ಇರಬೇಕು? ತೆಲುಗು ಆಕ್ಟ್ರೆಸ್ ಇದ್ದಾರೆ ಇವರು NTR ಇವರು ತೆಲುಗು ಆಕ್ಟರ್ NTR ಇವರು NTR. ಈಗ ಓಲ್ಡ್ ಆಕ್ಟ್ರೆಸ್ ಅವ್ರದ್ದು ಚಿತ್ರ ಕೈಯಿಂದ ಬರೀತಕ್ಕಂಥ ಚಿತ್ರ ನೋಡಿ, ಚಿತ್ರಕಲೆ ಅವ್ರದ್ದು ಯಾವ ರೀತಿ ಇತ್ತು ಅಂತೇಳಿ ನೀವು ನೋಡ್ಬೋದು. ಈ ಕಡೆ ನೋಡ್ತಾ ಇರ್ಬೋದು. ಈಗ ಹಂಪಿಯ ಕಲ್ಲಿನ ರಥ ನೀವು ನೋಡಿದ್ರಿ. ನೆಕ್ಸ್ಟ್ ಹಂಪಿ ಕಲ್ಲಿನ ರಥ ನಂತರ ಇಲ್ಲಿ ಓಲ್ಡ್ ಆಕ್ಟ್ರೆಸ್ ಅವರು ಈಗ ಒಂದು ಆ್ಯಕ್ಟ್ ಮಾಡ್ತಿರ್ತಾರಲ್ಲ, ಅವ್ರದ್ದು ಒಂದು ಆ್ಯಕ್ಟರ್ನ ಒಂದು ಪಿಕ್ಚರ್ ತೆಗೆದುಕೊಂಡು ಅವ್ರನ್ನ ಚಿತ್ರಕಲೆ ಮಾಡಿ ಅವ್ರದ್ದು ಒಂದು ಫೋಟೋ ಫ್ರೇಮ್ ಆಗಿ ನಾವು ಹೆಂಗೆ ಡಿಸ್ಪ್ಲೇ ಮಾಡಿದ್ದೀವಿ. ಅವರು ಬರೀ ಒಂದು ಸ್ಕೆಚ್ ಪೆನ್ನಿಂದ ನಾಟ್ ಸಿಸ್ ಪೆನ್ಸಿಲಿಂತ ಯೂಸ್ ಮಾಡಿದಲ್ಲ, ಸ್ಕೆಚ್ ಪೆನ್ನಿಂದ ಅತಿ ಸೂಕ್ಷ್ಮವಾಗಿ ಇದನ್ನು ನೀವು ಗಮನಿಸಿದರೆ ಸ್ಕೆಚ್ ಪೆನ್ ಅಂತ ಕಾಣಿಸುತ್ತೆ. ನೀವು ಬಂದು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದು ಅತಿ ಸೂಕ್ಷ್ಮವಾಗಿ ಒಂದೊಂದು ಸಹಿತ ಎಲ್ಲೂ ಮಿಸ್ಟೇಕ್ ಇರಲಾರ್ದೆ ಅತ್ಯಂತ ಸುಲಭವಾಗಿ ನೀವು ನೋಡೋಕ್ಕೆ ಸುಲಭ ಆಗುವ ರೀತಿಯಲ್ಲಿ ನಾವು ಫ್ರೇಮಾಗಿ ಮಾಡಿ ನಿಮ್ಮಲ್ಲಿ ಡಿಸ್ಪ್ಲೇ ಮಾಡಿ ಇಟ್ಟಿದ್ದೀವಿ. ನೀವು ನೋಡ್ಕೋಬೋದು. ಕರ್ನಾಟಕ ರತ್ನ ರಾಜ್ಕುಮಾರ್ ಅವ್ರ ಬಗ್ಗೆ ನೋಡಿ. ರಾಜ್ಕುಮಾರ್ ಅವರು ಪೊಲೀಸ್ ಪಾತ್ರದಲ್ಲಿ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಇದ್ದಾಗ ಅವ್ರದ್ದೊಂದು ಫೋಟೋ ನೀವು ನೋಡ್ತಾ ಇದ್ದಿರ್ಬೋದು ಇಲ್ಲಿ. ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಮೊದಲು ಏನಾದ್ರು ನೋಡಿದ್ರಿ ಹಂಪಿ ರಥ ಆದ ನಂತರ ಇವೆಲ್ಲ ಓಲ್ಡ್ ಆ್ಯಕ್ಟ್ರೆಸ್ದು ಇಮೇಜಸ್ ನಾವು ಇಲ್ಲಿ ಪ್ರದರ್ಶನಕ್ಕೆ ಅಂತೇಳಿ ಇಟ್ಟಿದ್ದೀವಿ. ನಂತರ ಈ ಕಡೆ ಬನ್ನಿ, ನೀವು ಇಲ್ಲಿ ಅವರ ಮನೆ ಆರಾಧ್ಯ ದೈವರು ವೆಂಕಟೇಶ್ವರ ಸ್ವಾಮಿ. ಅವರ ಆರಾಧ್ಯ ದೈವ ವೆಂಕಟೇಶ್ವರ ಸ್ವಾಮಿ, ಅಪಾರ ದೈವದ ಭಕ್ತಿ ಅವರಿಗೆ ಶ್ರೀ ಗಣೇಶನ ಮೇಲೆ. ಇದಕ್ಕೆ ಗಣೇಶ ನರಸಿಂಹಂ ಅಂತೇಳಿ ಇಟ್ಟಿದ್ದಾರೆ. ಇವರು ವೆಂಕಟೇಶ್ವರ ಸ್ವಾಮಿ, ಅವರ ಆರಾಧ್ಯ ದೈವ ವೆಂಕಟೇಶ್ವರ ಸ್ವಾಮಿಯವರು. ನೋಡಿ ಇಲ್ಲಿ ಸಹಿತ ನೀವು ಹಂಪಿ ಕಲ್ಲಿನ ರಥ ಏನು ನೋಡ್ಕೊಂಡು ಬಂದಿರಲ್ಲ, ಅದೇ ರೀತಿ ಪ್ರದರ್ಶನಕ್ಕೆ ಇಲ್ಲಿ ಸಹಿತ ಗೋಧಿ, ಸಾಸಿವೆ, ಜೀರಿಗೆ, ಕುಸುಬಿ ಇಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಅವರು ಈ ಒಂದು ವೆಂಕಟೇಶ್ವರ ಮೂರ್ತಿನ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ಮುಂದೆ ನೋಡ್ತಾ ಹೋದರೆ ಇವರು ಬುದ್ಧನ ಮೂರ್ತಿ ಆಗಿರ್ಬೋದು. ಅದೇ ರೀತಿಯಾಗಿ ನೋಡಿ ಇಲ್ಲಿ ಸೀತಾರಾಮ ಲಕ್ಷ್ಮಣರು ಜಟಾಯುವುದು ಇದು ಇದ್ದಾಗ ರಾಮ ಲಕ್ಷ್ಮಣರು, ಇದು ಅತಿ ಹಳೆಯ ಚಿತ್ರೀಕರಣ ಸರ್ದು. ಇದು ಅತಿ ಹಳೆಯ ಚಿತ್ರೀಕರಣ, ನೀವು ಕಾಣಿಸ್ಬೋದು. ನೀವು ಇದು ಅತಿ ಹಳೆಯ ಚಿತ್ರೀಕರಣ. ಅದಾಗಣ ಶಿವ ಇದು ಲಿಂಗವನ್ನು ನಾವು ನೋಡಿ ಅದೇ ರೀತಿ ಈಗ ನೀವು ಏನು ವೆಂಕಟೇಶ್ವರ ಸ್ವಾಮಿ ನೋಡಿದರೆ, ಹಂಪಿ ಕಲ್ಲಿನ ರಥ ನೋಡಿದರೆ, ಅದೇ ರೀತಿಯಾಗಿ ಪ್ರದರ್ಶನಕ್ಕೆ ಅಂತೇಳಿ ಸಾಸಿವೆ ಮತ್ತು ಈ ರೀತಿ ಒಂದು ಎಲ್ಲ ಮಸಾಲೆ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಈಶ್ವರ ಮೂರ್ತಿಯನ್ನು ನಾವು ಏನು ಕರಿತೀವಲ್ಲ, ಲಿಂಗವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದನ್ನು ನೀವು ಚೆನ್ನಾಗಿ ನೋಡ್ಬೋದು. ಇಲ್ಲಿ ಜಿರಾಫೆ ಮತ್ತು ಇವು ಕಾಡು ಪ್ರಾಣಿಗಳು, ಜಿರಾಫೆ ಇಂಥ ಮೊಲಗಳು ಅಂಥವೆಲ್ಲವನ್ನು ಚಿತ್ರೀಕರಣ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಮಾಡಿದ್ದಾರೆ. ಇವರು ನಾವೇನು ಭಾರತದ ಯೋಧರು ಅಂತ ಕರಿತೀವಿ, ಅಪಾರ ಭಕ್ತಿ ಅವರಿಗೆ ಇರ್ತಕ್ಕಂಥದ್ದು ಭಾರತ ಯೋಧರ ಮ್ಯಾಗೆ, ಭಾರತಾಂಬೆ ಮ್ಯಾಗೆ. ಅದೇ ರೀತಿಯಾಗಿ ಸೋಲ್ಜರ್ಸ್ ಅಂದರೆ ಅವರಿಗೆ ಭಾಳ ಪಂಚಪ್ರಾಣ ಸೋಲ್ಜರ್ಸ್. ಮತ್ತು ಹಾಗೆ ಇವು ನೋಡ್ರಿ, ಒಬ್ಬ ರೈತ ಮತ್ತು ಹಾಗೆ ಸೈನಿಕ, ಈ ದೇಶಕ್ಕೆ ಬೆನ್ನೆಲುಬು ಬಂತು ಏನು ಕರಿತೀವಲ್ಲ, ಅವರ ಇಬ್ಬರು ಪ್ರದರ್ಶನವನ್ನು ಭಾಳ ಸೂಕ್ಷ್ಮವಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಕೋಬೋದು ನೀವೆಲ್ಲ. ಅದೇ ರೀತಿಯಾಗಿ ಹುಲಿ, ಕಾಡಿನ ಪ್ರಾಣಿಗಳು ಬಹಳಷ್ಟು ಅವರಿಗೆ ಅಪಾರ. ಕಾಡಿನ ಪ್ರಾಣಿಗಳು, ದೈವಭಕ್ತಿ ಇಂಥವೆಲ್ಲ ಭಾಳ ಇತ್ತು. ಕ್ರೊಕೊಡೈಲ್ ಅಂತ ಕರಿತೀವಲ್ಲ, ಅದನ್ನು ನೋಡಿ, ಇದನ್ನು ನೋಡಿ. ತಾಜ್ ಮಹಲನ್ನು ಬಿಡಿಸಿದ್ದಾರೆ ಅವರು. ಈಗ ನೀವು ಏನು ಸಾಬುದಾನಿ ಅಂತ ಬಳಸ್ತೀರಿ, ಮತ್ತು ಈಗ ಅಕ್ಕಿ ನುಚ್ಚು
ಆ ನುಚ್ಚಿನಿಂದ ಮಾಡಿದ್ದಿರ್ತಕ್ಕಂಥದ್ದು ಒಂದು ತಾಜ್ ಮಹಲ್, ಸಾಸಿವೆ ನುಚ್ಚು ಇದರಲ್ಲಿಂದ ಮಾಡಿರ್ತಕ್ಕಂಥದ್ದು ಒಂದು ತಾಜ್ ಮಹಲ್. ನೀವು ಈ ಕಡೆ ನೋಡೋದಾದರೆ ಇಷ್ಟು ನಿಮಗೆ ಇಲ್ಲೆಲ್ಲ ನೋಡೋಕ್ಕೆ ನಮ್ಮ ಪ್ರಾಣಿ ಪಕ್ಷಿ ಆಕಾಶದಲ್ಲಿ ಹಾರತಕ್ಕಂಥ ಪ್ರಾಣಿ ಪಕ್ಷಿಗಳ ಬಗ್ಗೆ ಇದು ಪ್ರಾಣಿ ಪಕ್ಷಿಗಳ ಥರ ಕಾಣ್ತಾ ಇವೆ. ಆದರೆ ಅತಿ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಬೇವಿನ ಚಿಗುರುಗಳು, ಬೇವಿನ ಮರದ ಚಿಗುರುಗಳು, ಎಲೆಗಳು ಇಲ್ಲಿ ಪ್ರದರ್ಶನಕ್ಕೆ ಮಾಡಿ ಈ ರೀತಿ ಹಾರ್ತಾ ಇದೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ಇದು ರಾಕೆಟ್ ನೀವು ನೋಡ್ಬೋದು, ಮಿಸೈಲ್ ರಾಕೆಟ್. ಆಯಿತು, ಈಗ ನಾವು ಆ ಕಡೆ ಭಾಗಕ್ಕೆ ಬಂದುಬಿಡೋಣ. ನೀವು ಬರ್ತಾ ಎಡಭಾಗಕ್ಕೆ ನೋಡಿದ್ರಂದರೆ ಎಡಭಾಗಕ್ಕೆ ಈಗ ಫಿಲ್ಮ್ ಆ್ಯಕ್ಟ್ರಸ ಮತ್ತು ಕಾಡಿನ ಪ್ರಾಣಿಗಳು ದೇವ್ರ ಬಗ್ಗೆ ನೀವು ನೋಡಿದ್ರಿ. ಈಗ ಇಲ್ಲಿ ಇನ್ನೊಂದು ಸ್ವಲ್ಪ ಆ್ಯಕ್ಟ್ರಸ್ ಇದ್ದಾರೆ. ಈ ಆ್ಯಕ್ಟ್ರಸನ್ನು ನೋಡ್ಕೊಂಡು ಬಂದುಬಿಡೋಣ. ಇವರೆಲ್ಲ ಆ್ಯಕ್ಟ್ರಸ್. ಈ ಹಳೆಯ ಹೀರೋಯಿನ್ಸ್ ಅಂತ ಕರಿತೀವಲ್ಲ, ಹಳೆಯ ನಟಿಗಳು ಎಲ್ಲರ ಪ್ರದರ್ಶನಕ್ಕೆ ಅವರು ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಅವ್ರದ್ದು ಒಂದೇ ಚಿತ್ರವನ್ನು ಬಿಡಿಸಿದ್ದಾರೆ. ಅವರೆಲ್ಲ ನೀವು ನೋಡ್ಬೋದು. ಈಗ ಮುಂದೆ ಬರ್ತಾ ಇದ್ದಾರೆ, ನೀವು ಇಲ್ಲಿ ಕಾಣಿಸ್ಬೋದು. ಇಲ್ಲಿ ಅವರಿಗೆ ಅತ್ಯಂತ ಬಿಡುವಿನ ಸಮಯದಲ್ಲಿ ಕ್ರಿಕೆಟ್ ನೋಡುವುದು ಬಹಳ ಅವರಿಗೆ ಹವ್ಯಾಸ ಇತ್ತು. ಕ್ರಿಕೆಟ್ ನೀವು ನೋಡ್ಬೋದು. ಇಲ್ಲಿ ನಾವು ಆನಂದ್, ಚೆಸ್ ಚಾಂಪಿಯನ್ ಆನಂದ್ ಅಂತೇಳಿ ಏನು ಕರಿತೀವಲ್ಲ, ಅವರು ಆನಂದ್ ಸರ್ ಅವರು, ಮತ್ತು ಇಲ್ಲಿ ಸಚಿನ್ ತೆಂಡೂಲ್ಕರ್ ಸರ್ ಅವರನ್ನು ನೋಡ್ಕೋಬೋದು. ಅವರೆಲ್ಲ ಅವ್ರಿಗೆ ಬಿಡುವಿನ ಸಮಯ ಕ್ರೀಡೆಗೂ ಸಹಿತ ಬಹಳ ಮಹತ್ವವನ್ನು ಕೊಡ್ತಾಯಿದ್ರು. ಅದನ್ನು ನೀವು ನೋಡ್ಕೋಬೋದು. ಇಲ್ಲೆಲ್ಲ ಹೇಳಿದನಾಗೆ ಅವರಿಗೆ ಹಾಡುಗಾರಿಕೆ ಅಂದರೆ ಭಾಳ ಇಷ್ಟ. ಅವರೆಲ್ಲ ಅವ್ರಿಗೆ ಇಷ್ಟವಾದಿರ್ತಕ್ಕಂಥ ಹಾಡು ಯಾರನ್ನ ಆಡ್ತಾರೆ, ಅವ್ರಿಗೆ ಇಷ್ಟವಾದ ಹಾಡುಗಾರರ ಫೋಟೋಗಳನ್ನು ಅವರು ತಮ್ಮ ಅಮೂಲ್ಯವಾದ ಸಮಯದಲ್ಲಿ ತಮ್ಮ ಒಂದು ಸ್ಕೆಚ್ ಪೆನ್ನಿಂದ ಇಳಿಸಿರ್ತಕ್ಕಂಥ ಲತಾ ಮಂಗೇಶ್ಕರ್ ಅವರ ಚಿತ್ರ ಇದು. ಲತಾ ಮಂಗೇಶ್ಕರ್ ನೀವು ನೋಡ್ಕೋಬೋದು. ಎಲ್ಲ ಯಾರ್ಯಾರು ಆ್ಯಕ್ಟ್ರೆಸ್, ಇವರೆಲ್ಲ ಸಂಗೀತಗಾರರು. ಇಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳನ್ನು ಸಹಿತ ಇಲ್ಲಿ ಚಿತ್ರೀಕರಣಕ್ಕೆ ಇಟ್ಟಿದ್ದಾರೆ. ನೀವು ನೋಡ್ಬೋದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಚಿತ್ರವನ್ನು ಅತ್ಯಂತ ಇದು ಮಾಡಿದ್ದಾರೆ. ನೀವು ನೋಡ್ಬೋದು. ಇವರು ಒಂದು ಸರಿ ಒಬ್ಬರು ಜೈಲ್ನಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಅದು ಜೈಲ್ನಲ್ಲಿರ್ತಕ್ಕಂಥದ್ದು. ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು, ಈಗ ಅದು ನರೇಂದ್ರ ಮೋದಿ, ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ತಾವು ಗುಜರಾತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಫೋಟೋವನ್ನು ಇಳಿಸಿರ್ತಾರೆ. ನಂತರ ಇಲ್ಲಿ ನೀವು ನೋಡ್ಬೋದು ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋ ನೋಡ್ಬೋದು. ನಾವು ಮಹಾತ್ಮ ಗಾಂಧಿಯವರ ಫೋಟೋವನ್ನು ನಾವು ಪ್ರದರ್ಶನಕ್ಕಂತೇಳಿ ಇಟ್ಟಿದ್ದೀವಿ. ಅವ್ರ ಫೋಟೋವನ್ನು ನೋಡ್ಬೋದು. ಅವರು ಸ್ವತಃ ಅವರ ಹಸ್ತಾಕ್ಷರಗಳಿಂದ ಅವ್ರ ಕೈಯಿಂದ ಮಾಡಿರ್ತಕ್ಕಂಥ ಸ್ಕೆಚ್ ಪೆನ್ನಿಂದ ಯೂಸ್ ಮಾಡಿರ್ತಕ್ಕಂಥದ್ದು ಫೋಟೋಗಳನ್ನು ನಾವು ನೋಡ್ತಾ ಇದ್ವಿ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು, ಇವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಪಾರ್ಟನ್ನು ಮಾಡಿ ನಾವು ಈ ಕಡೆ ಒಂದು ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ನಂತರ ಈ ದೇಶ ಕಂಡಂತಹ ಮಹಾನ್ ನಾಯಕರಾಗಿರ್ತಕ್ಕಂಥ ವಿವೇಕಾನಂದ, ಬಾಲಗಂಗಾಧರ್ ತಿಲಕರ ಫೋಟೋ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ತಾಜ್ ಮಹಲ್, ಅಲ್ಲಿ ನೀವು ಚಿತ್ರ ನೋಡಿದಿರಿ. ತಾಜ್ ಮಹಲ್ ಅಷ್ಟು ಸಣ್ಣ ಫ್ರೇಮ್ನಲ್ಲೇ ಮಾಡಿದ್ರು. ಬಟ್ ಇದನ್ನು ನೀವು ನೋಡ್ಬೋದು, ತಾಜ್ ಮಹಲ್ ಪ್ರತಿಬಿಂಬವನ್ನು ಹಾಕಿದ್ದಾರೆ. ನೀವು ಏನು ಅದ್ರ ನದಿಯ ಮುಂದುಗಡೆ ಏನು ಪ್ರತಿಬಿಂಬ ಕಾಣಿಸ್ತಾ ಇದೆಯಲ್ಲ, ಆ ಚಿತ್ರಣವನ್ನು ಉಲ್ಟಾ ಮಾಡಿ ಹಾಕೋದು ಸುಲಭವಾದ ಮಾತಲ್ಲ. ಅಷ್ಟು ಸುಲಭವಾಗಿ ಇಲ್ಲಿ ಬಳಸ್ತಕ್ಕಂಥದ್ದು ಬರೀ ಇದು ಏನಂದರೆ, ಅದು ಅಕ್ಕಿಯ ನುಚ್ಚು ಏನು ಬಳಸ್ತೀವಲ್ಲ, ಆ ನುಚ್ಚನ್ನು ಇಲ್ಲಿ ಬಳಸಿದ್ದಾರೆ. ನೋಡಿ, ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು. ನುಚ್ಚನ್ನು ಬಳಸಿದ್ದಾರೆ. ನೆಕ್ಸ್ಟ್ ಇವೆಲ್ಲ ಎಲೆ ಉದುರು ಬಿಡ್ತವಲ್ಲ, ಇದು ಗಿಡದ್ದು ಎಲೆ ಉದುರಿದ ನಂತರ ಆ ಎಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ರಂಗೋಲಿ ಟೈಪ್ ಒಂದು ಚಿತ್ರವನ್ನು ಬಿಡಿಸ್ಕೊಂಡಿದ್ದಾರೆ. ಸರ್ ಇವರು ಒಂಥರ ಮನೆ ಆರಾಧ್ಯ ದೇವರು. ಇವರು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ, ಅಂದರೆ ಉಗ್ರ ನರಸಿಂಹಸ್ವಾಮಿ ಅಂತ ನಾವು ಕರಿತೀವಲ್ಲ, ವಿಷ್ಣುವಿನ ಅವತಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿನ ಫೋಟೋವನ್ನು ನೀವು ಪೇಂಟಿಂಗ್ ಮಾಡಿದ್ದಾರೆ. ಅವರೇ ಸ್ವತಃ ಪೇಂಟ್ ಮಾಡಿದ್ದಾರೆ. ಮತ್ತು ಇಳಿಸಿಕೇಸಿ ಪೇಂಟ್ ಮಾಡಿರ್ತಕ್ಕಂಥ ಫೋಟೋ ನೀವು ನೋಡ್ಬೋದು. ಸ್ವತಃ ಈಗೇನು ಅದು ಉಗ್ರ ನರಸಿಂಹ ಬಂದ ಹಾಗೆ ಕಾಣಿಸ್ತಕ್ಕಂಥ ಫೋಟೋವನ್ನು ನೀವು ನೋಡ್ಬೋದು. ಅತಿ ಭಯಂಕರವಾದ ಫೋಟೋ ಅದು ನೀವು ನೋಡ್ತಾ ಇದ್ದಾರೆ. ಅದು ವಾತ್ಸಲ್ಯದ ಫೋಟೋ. ಇದು ವಾತ್ಸಲ್ಯಕ್ಕೆ ಹೆಸರುವಾಸಿ. ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ವನವಾಸಕ್ಕೆ ಹೋದ ಸಮಯದಲ್ಲಿ
ಮತ್ತೆ ಭೇಟಿಯಾಗಿರ್ತಕ್ಕಂಥ ಸೀತೆ ಮಾತೆಯನ್ನು ಹನುಮನ್ ದೇವರ ಚಿತ್ರವನ್ನು ನಾವು ನೋಡ್ಬೋದು. ನೀವು ಇದೆಲ್ಲದಕ್ಕಿಂತ ಹಳೆಯ ಚಿತ್ರ ಇದು. ನೀವು ಇದೆಲ್ಲದಕ್ಕಿಂತ ಹಳೆಯ ಚಿತ್ರವಾಗಿದ್ದು ಇದು ಮಹಾಭಾರತದ್ದು ಅಂತ. ಮಹಾಭಾರತದ ಮುಖಪುಟದ ಮೇಲೆ ಏನಿದೆ ಅಲ್ಲ ಅರ್ಜುನ ಕೃಷ್ಣಂದು, ಅದು ನೀವು ನೋಡ್ಬೋದು. ಅರ್ಜುನ ಕೃಷ್ಣ ರಥ, ಈ ರಥದ ಬಗ್ಗೆ ನೀವು ಆ ಫೋಟೋ ಇಳಿಸಿದ್ದಾರೆ. ಮುಖಪುಟ, ನೀವು ಭಗವದ್ಗೀತೆಯ ಮುಖಪುಟವನ್ನು ನೀವು ನೋಡಿಕೊಂಡ್ರೆ ಆ ಮುಖಪುಟದ್ದು ಇದು ಒಂದು ಚಿತ್ರಣ ಸರ್ ಇಳಿಸಿದ್ದು. ಇಲ್ಲಿ ಅವರಿಗೆ ನಾಯಿ ಫೋಟೋ ಇಳಿಸಿದ್ದಾರೆ, ಅಥವಾ ಈ ರೀತಿ ಡಾಗ್ಸ್, ನೀವು ಹಲವಾರು ಈ ಚಿತ್ರಗಳನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿಬಿಟ್ಟು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆಯುಧವನ್ನು ಕೊಡ್ತಕ್ಕಂಥ ಜಗನ್ಮಾತೆ ಅಂಬಾಭವಾನಿಯವರ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನೀವು ನೋಡ್ಬೋದು. ಈಗೇನು ಈಗೇನು ಹೊರಗಡೆ ಭವಾನಿ ಬಂದ್ ಕೇಶಿ ಅವರಿಗೆ ಛತ್ರಪತಿ ಶಿವಾಜಿಯವರಿಗೆ ಆಯುಧವನ್ನು ನೀಡ್ತಕ್ಕಂಥ ಫೋಟೋವನ್ನು ನೀವು ನೋಡಬೇಕಾಗ್ತದೆ. ಅವರ ರಾಘವೇಂದ್ರ ಸ್ವಾಮಿಗಳು, ಕೃಷ್ಣ ಏನು ರಾಘವೇಂದ್ರ ಸ್ವಾಮಿಗಳು ಹಾಡನ್ನು ಹಾಡ್ತಾ ಇದ್ದರೆ ಕೃಷ್ಣ ಆಲಿಸಿದ ಹಾಗೆ ಚಿತ್ರವನ್ನು ನೀವು ನೋಡ್ತಾ ಇದ್ರಲ್ಲ, ಅಷ್ಟು ಇಂಪಾದ ಸಂಗೀತವನ್ನು ಆಡ್ತಾ ಇದ್ದರೆ ಕೃಷ್ಣ ಬಂದು ಆಲಿಸಿದ ಹಾಗೆ ನೀವು ನೋಡ್ತಾ ಇದ್ದೀರಿ. ಇದನ್ನು ನೀವು ಚಿತ್ರಕ್ಕೆ ನಾವು ಪ್ರದರ್ಶನ. ಅವರು ಒಂದು ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದರು. ಆ ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದಕ್ಕೆ ಅವರು ಈ ರೀತಿ ಅವರು ಒಂದು ವೈದ್ಯರು ತಪಾಸಣೆ ಮಾಡ್ತಕ್ಕಂಥದ್ದು ಒಂದು ಫೋಟೋವನ್ನು ಅವರು. ಇದು ಶ್ರೀ ಲಕ್ಷ್ಮೀ ದೇವಿಯ ಫೋಟೋ ಇಲ್ಲಿ ಗಳಿಸಿರೋ. ಇದು ಬರೀ ಇದು ಏನಂತಾರ, ನಾವು ನಾರು ಅಂತ ಹೇಳ್ತಿರಲ್ಲ, ತೆಂಗಿನ ನಾರನ್ನು ನಾವು ಉಪಯೋಗಿಸಿ ಅದನ್ನು ಮಾಡಿರ್ತಕ್ಕಂಥದ್ದು ಸರ್ ನಾವು ನೋಡ್ತಾ ಇದ್ರಿ. ಇವು ಡೆಕೋರೇಷನ್ ಸಾಮಾನ್ಯನ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಲಕ್ಷ್ಮಿಯ ಮೇಲ್ಗಡೆ ಬರ್ತಕ್ಕಂಥ ಇದು ಜೋಳ ಮತ್ತು ಮಸಾಲೆ ಪದಾರ್ಥಗಳನ್ನು ಬಳಸಿದ್ದಾರೆ ಅವರು. ಇದು ಹಂಪಿಯ ಕಲ್ಲಿನ ರಥದ್ದು ಒಂದು ಪಾರ್ಟ್ ಚಿತ್ರ ತೋರಿಸಿದ್ದಾರೆ ಇವರು ಸರ್. ಹಂಪಿ ಕಲ್ಲಿನ ರಥದ್ದು ಒಂದು ಚಕ್ರ, ಆ ರಥದ ಚಕ್ರಕ್ಕೆ ಯಾವ ರೀತಿ ಬಳಸಿದ್ದಾರೆ ನೋಡಿ. ಇವು ಎಲೆಗಳಾಗಿರ್ಬೋದು, ಅಥವಾ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಬೀಜಗಳನ್ನು ತೆಗೆದುಕೊಂಡು ಬಂದು ಅವನ್ನು ಅಂಟಿಸುವಂಥದ್ದು ಸುಲಭ ಮಾತಲ್ಲ. ನಾವು ಮಾಡಿದ್ದೀವಿ. ಈಗ ಆರ್ಟ್ ಗ್ಯಾಲರಿ ಪ್ರದರ್ಶನಕ್ಕಂತೇಳಿ ಇಟ್ಟಿದ್ದೀವಿ. ಭಾಳಷ್ಟು ಮಂದಿ ಬಂದು ಅತ್ಯಂತ ಈ ಚಿತ್ರಕಲೆ ಯಾರು ಹವ್ಯಾಸ ಇರ್ತದೋ ಅವರೆಲ್ಲ ಬಂದು ಕೇಶಿ ಇದನ್ನು ನೋಡಿ ಕೇಶಿ ಆನಂದ ಪಡ್ರಿ. ಎಲ್ಲೋ ಟೈಮ್ ವೇಸ್ಟ್ ಮಾಡೋ ಬದಲು ಅವರು ಇಳಿಸಿರ್ತಕ್ಕಂಥ ಚಿತ್ರಗಳನ್ನು ನೋಡ್ರಿ, ಅವರ ಕಲೆ ಹೇಗಿತ್ತು ಏನಿಲ್ಲ. ಒಬ್ಬ ವೈದ್ಯರಾಗಿ ಸಮಯ ಸಿಗೋದೇ ಬಹಳ ಮುಖ್ಯ ಆಗಿರ್ತದೆ. ಅಂಥದ್ರಲ್ಲಿ ಸಮಯ ತೆಗೆದುಕೊಂಡು ಇಂಥದೆಲ್ಲ ಇಳಿಸೋದು ಅಂದರೆ ಸುಲಭ ಮಾತೇನಲ್ಲ. ನೀವು ನೋಡ್ತಾ ಇದ್ರಿ, ಇಷ್ಟೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ನೀವು ಒಂದು ಸರಿ ಬಂದು ವಿಸಿಟ್ ಮಾಡಿರಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಇಲ್ಲೆಲ್ಲಿ ಫೀಸ್ ಇಲ್ಲ. ಈ ಫೀಸ್ ಅಂತೂ ನಾವು ಯಾವುದೇ ರೀತಿ ಇಟ್ಟಿಲ್ಲ. ಯಾವುದೇ ರೀತಿ ಹಿಂಗೆ ನೋಡೋಕ್ಕೆ ಅಂತೇಳಿ ಫೀಸ್ ಇಟ್ಟಿಲ್ಲ. ನೋಡೋಕ್ಕಂತೇಳಿ ನೀವು ಬಂದು ಕೇಶಿ ನೀವು ನೋಡ್ಕೊಂಡು ಹೋಗ್ಬೋದು. ಟೈಮ್ ಬಂದುಬಿಟ್ಟು ಈಗ 10ರಿಂದ 4 ಗಂಟೆ ತನಕ ಇರುತ್ತೆ. 10 ಗಂಟೆಯಿಂದ 4 ಗಂಟೆ ಸಂಡೇ ಹಾಲಿಡೇ ಇರುತ್ತೆ. ನೀವು ಚಿತ್ರಕಲಾ ಪ್ರದರ್ಶನವನ್ನು ನೀವು ನೋಡಿಕೊಂಡು ಹೋಗ್ಬೋದು ಅಂತೇಳಿ ನಾನು ಹೇಳ್ತೇನೆ. ಇಷ್ಟೆಲ್ಲಿ ನನ್ನ ಈ ಆರ್ಟ್ ಗ್ಯಾಲರಿ ಬಗ್ಗೆ ನೀವೆಲ್ಲ ಭಾಳ ಚೆನ್ನಾಗಿ ರೋಸಿ ಮೇಡಮ್ ಅವ್ರು ಬಂದು ಇದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗೋ ಸಂದೇಶ ಜನರಿಗೆ ತಲುಪಿಸುವಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ತುಂಬ ಧನ್ಯವಾದಗಳು. ನೀವೆಲ್ಲ ಈಗ ಅರುಣ್ ಕುಮಾರ್ ಬಡಶೇಷ ಸರ್ ಅವರ ಆರ್ಟ್ ಗ್ಯಾಲರಿಯನ್ನು ನೀವು ನೋಡಿದ್ರಿ. ಇದನ್ನು ಮಾಡಿರ್ತಕ್ಕಂಥ ಅವರ ಕುಟುಂಬಸ್ಥರು, ಅವರ ಸವಿನೆನಪಿಗಾಗಿ ಅವರ ಕುಟುಂಬಸ್ಥರು ಇದನ್ನು ಮಾಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅವರಿಗೆ ಎಷ್ಟು ಹೇಳಿದ್ರೂ ಕಡಿಮೆ. ಇಂಥದ್ದೆಲ್ಲ ಅಭಿರುಚಿ ಇದ್ದವರು ಬಂದು ನೋಡಿಕೊಂಡು ಹೋಲಿ ಅನ್ನೋ ಉದ್ದೇಶದಿಂದ ಏನಿಲ್ಲ ಅಂದ್ರೂ ಒಂದು 20-30 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಇದನ್ನು ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಆರ್ಟ್ ಗ್ಯಾಲರಿ ಎಲ್ಲ ನೋಡ್ಕೊಂಡು ಬಂದರೆ ಈಗ 10 ಗಂಟೆಯಿಂದ 4 ಗಂಟೆ ತನಕ ಇವರು ಇಲ್ಲೇ ಇರ್ತಾರೆ. ರವಿ ಆದ್ಯ ಸರ್ ಅವರು. ನೀವು 10ರಿಂದ 4 ಗಂಟೆ ತನಕ ಬಂದರೆ ನಿಮಗೆಲ್ಲ ಇದರ ಬಗ್ಗೆ ಇಲ್ಲ. ಈಗ ನಾ ಹೇಳ್ಬೇಕು, ನೀವು ಹೇಳ್ಬೇಕು. ಈಗ ಡಾಕ್ಟರ್ ಅರುಣ್ ಕುಮಾರ್ ಬಡಶೇಷ ಸರ್ ಅವರ ಆರ್ಟ್ ಗ್ಯಾಲರಿಯನ್ನು ನಾನು ನೋಡ್ಕೊಂಡು ಬಂದಿರಿ. ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕರ ರವಿ ಆದ್ಯ ಸರ್ ಅಂತೇಳಿ ಅವರು 10 ಗಂಟೆಯಿಂದ 4 ಗಂಟೆ ತನಕ ಇಲ್ಲಿ ಇರ್ತಾರೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಬಂದಿದ್ದಾರೆ. ಸರಿ ಹೇಳಿ. ನಮಸ್ಕಾರ, ನಾನು ರವಿ ಆದ್ಯ ಅಂತೇಳಿ. ನೀವು ನೋಡ್ತಾ ಇರುವಂಥ ಡಾಕ್ಟರ್ AK ಬಡಶೇಷ ಆರ್ಟ್ ಗ್ಯಾಲರಿ ವ್ಯವಸ್ಥಾಪಕರು ನಾವು. ನೀವು ವಿಸಿಟ್ ಮಾಡಬೇಕಾದ ಸಮಯ ಮಾರ್ನಿಂಗ್ 10 o'clock ಈವ್ನಿಂಗ್ 4 o'clock ನಮ್ಮ ಅಡ್ರೆಸ್ ಬಂದುಬಿಟ್ಟು ಓಲ್ಡ್ ಜೇವರ್ಗಿ ರೋಡ್, ಗಣೇಶ್ ನರ್ಸಿಂಗ್ ಹೋಮ್, 3rd ಫ್ಲೋರ್. ಇದಕ್ಕೆ ಯಾವುದೇ ಥರದ ಶುಲ್ಕ ಅಥವಾ ಫೀಸ್ ಇರುವುದಿಲ್ಲ. ನಿಶುಲ್ಕ ಸೇವೆ ಇದು. ತಾವೆಲ್ಲರೂ ಬಂದು
ಆರ್ಟ್ನಲ್ಲಿ ಆಸಕ್ತಿ ಇರೋರು ಎಲ್ಲರೂ ಬಂದು ಇನ್ನಷ್ಟು ಪ್ರೋತ್ಸಾಹ ನೀಡಬೇಕೆಂದು ವಿನಂತಿ. ಸೊ ನೋಡಿದ್ರಲ್ಲ ಈ ಒಂದು ಆರ್ಟ್ ಗ್ಯಾಲರಿ ಬಗ್ಗೆ ಎಷ್ಟು ಚೆನ್ನಾಗಿ ಎಷ್ಟು ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಡಾಕ್ಟರ್ ಅರುಣ್ ಕುಮಾರ್ ಸರ್ಗೆ ಇರೋವಂತಹ ಒಂದು ಆಸಕ್ತಿ ಒಂದು ಇದಕ್ಕೆ ನಾವು ಮೆಚ್ಚಲೇಬೇಕು. ಇವತ್ತಿನ ಕಾಲದಲ್ಲಿ ಜನ ಮೊಬೈಲು ಅದು ಇದು ಅಂತೇಳಿ ಟೈಮ್ ಪಾಸ್ ಮಾಡೋ ಇದರಲ್ಲಿ ಆವಾಗಲೇ ಅವರು ಒಂದು ಹಾಬಿಯನ್ನಾಗಿ ಈ ಒಂದು ಆರ್ಟ್ನ ಮಾಡುತ್ತಾ ಒಂದು ಇಷ್ಟೆಲ್ಲ ಒಂದು ಚಿತ್ರಗಳನ್ನ ಬಿಡಿಸಿದ್ದಾರೆ ಅಂತಂದರೆ ಅವರ ಒಂದು ಕ್ರಿಯೇಟಿವಿಟಿಗೆ ನಾವು ನಮ್ಮ ಕಡೆಯಿಂದ ಒಂದು ದೊಡ್ಡ ಸಲಾಮ್ ಅಂತಲೇ ಹೇಳಬೇಕು. ಸೊ ನಿಜವಾಗ್ಲೂ ನೀವು ನಿಮ್ಮ ಫ್ಯಾಮ್ಲಿನ ಕರ್ಕೊಂಡು ಬಂದ್ರಿ, ನಿಮ್ಮ ಮಕ್ಕಳಿಗೆ ಇಂಥದ್ದನ್ನೆಲ್ಲ ತೋರಿಸಿ, ನಿಮ್ಮ ಮಕ್ಕಳಿಗೆ ಸಹ ಈ ಥರ ಎಲ್ಲ ಆಸಕ್ತಿ ಹೆಚ್ಚಾಗುತ್ತೆ ನೋಡೋದ್ರಿಂದ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಇಲ್ಲಿಗೆ ಬಂದು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್ ಬಾಯ್.